ನೋಡಿ ಸರ್, ಇದು 3.5 ಎಕರೆ ಬಂದಿರುವಂಥ ಜಾಗ. ಎಲ್ಲ ಫುಲ್ಲು ಮಾವಿನ ಗಿಡ ಐತೆ. ಮಣ್ಣತ್ತು ನೋಡಿ, ಫುಲ್ಲು ರೆಡ್ ಸೈಲು. ಇದೇ ರೀತಿ ಮಣ್ಣು. ಈ ಕಡೆಗೆ 1 ಎಕರೆ ಕರವು ಬರ್ತದೆ. 3.5 ಎಕರೆ ಪೇಪರು. ಇವರು ಮಾಡೋಕ್ಕಾಯ್ತಪ್ಪ ಖಾಲಿ ಬಿಟ್ಬಿಟ್ಟಿದ್ದಾರೆ. ಸ್ವಲ್ಪ ತೆಂಗಿದೆ, ಮಾವೇ ಫುಲ್ ಜಾಸ್ತಿ. ಜಮ್ನರ್ಲ ಇದೆ, ಮಾವಿದೆ. ತೆಂಗು 250 ಕಣಿ 300 ಸಸಿಗಳು ಹಾಕಿದ್ದಾರೆ ನೋಡಿ. ಈ ರೀತಿ ಬಾಳೆ ಎಲ್ಲ ಐತೆ. ಎಲ್ಲ ಫುಲ್ ಮಾವೇ ಜಾಸ್ತಿ ಇರೋದು. ಜಮ್ನೆರಳೆ, ತೆಂಗು, ಮಾವು, ಸಪೋಟ ಇದೆ. ನೀರಂತೂ ಅದ್ದೂರಿ ನೀರು, ಒಳ್ಳೆ ನೀರಂತೂ ಸೂಪರಾಗಿದೆ ನೋಡಿ. ಭಾಳನೂ ಸೇರ್ತದ. ಒಳ್ಳೆ ಲೊಕೇಶನ್ನು, ಬ್ಯೂಟಿಫುಲ್ ಲೊಕೇಶನ್ನು. 3.5 ಎಕರೆ ಪೇಪರು, 1 ಎಕರೆ ಕರಾವು. ಜಾಗ ಮಾತ್ರ ಸೂಪರಾಗಿದೆ. ಸಸಿಗಳು ತೆಂಗಿನ ಗಿಡ ಹಾಕಿ, ಜಮ್ನೈರ್ಲೆ ಇದೆ, ಮಾವು ಇದೆ, ಸಪೋಟೊ ಇದೆ. 3 ಎಕರೆ 1.5 ಎಕರೆ ಕರಾವು ಬರ್ತದ. ಮಣ್ಣತ್ತೆಲ್ಲ ಫುಲ್ ರೆಡ್ ಸೈಲು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ತೆಂಗಂತೂ ದೊಡ್ಡ ಫಲಭದ್ರ ಒಂದು ಸ್ವಲ್ಪ ಇದೆ. ಇನ್ನೂ ಸ್ವಲ್ಪ ಸಸಿಗಳು ಹಾಕಿದ್ದಾರೆ. ಮಾವಂತೂ ಫುಲ್ಲು ಜಾಸ್ತಿ ಇದೆ ನೋಡಿ. ಮಣ್ಣೆಲ್ಲ ಫುಲ್ ರೆಡ್ ಸೈಲು. ಒಂದು ಸಿಂಪಲ್ದು ಒಂದು ಮನೆ ಇದೆ. ಹಲಸಿನ ಗಿಡ ಇದೆ, ಫಲಭದ್ರ ಗಿಡ, ಜಮ್ನೆರಲ ಗಿಡ 2-3 ಮರ ಐತೆ ಫಲಭದ್ರದ್ದು ನೋಡಿ. ಇದೊಂದು ಮನೆ ಇದೆ. ವಾಟ್ರ್ ಬೆಲ್ಟ್ ಅದು ತುಂಬ ಚೆನ್ನಾಗಿದೆ. ನೋಡಿ, ಇದೊಂದು ಪೀಸು ಮಧ್ಯೆ ಯಾರ್ದು ಒಂದು 10 ಗುಂಟೆ ಬೇರೆಯವ್ರದ್ದು ಐತೆ. ಇದಕ್ಕೆ ಸುತ್ತ ರೋಡಿ ಐತೆ. ಇದೊಂದು ಪೀಸ್ ಮಾತ್ರ ಬೇರೆಯವ್ರದ್ದು. ಆ ಕಡೆನೂ ರೋಡ್ ಸಿಕ್ಕುತ್ತಾ, ಹಿಂದಗಡೆನೂ ಬೇಕಾದ್ರೆ ಐತೆ. ಹಿಲ್ ಶೇಪ್ ಜಾಗ. ಹಿಲ್ ಶೇಪ್ ಅಂದರೆ ಇದೊಂದು ಜಾಗ ಬಿಟ್ಟರೆ ಸ್ಕ್ವೇರ್ ಆಗುತ್ತೆ. ಇದಿರುತ್ತಪ್ಪ ಹಂಗೆ ಬಂದು ಬಾಕ್ಷಿಗೆ ಸ್ಕ್ವೇರ್ ಆಗುತ್ತಾ. ಜಮ್ನೆರಲ, ಹಲಸು, ಸೀಬೆ ಜಾಸ್ತಿ ಏನಿಲ್ಲ ನೋಡಿ. ಈ ರೀತಿ ತೆಂಗಿನ ಗಿಡಗಳು ಹಾಕಿದ್ದಾರೆ.